ವೆನ್ ವಿ ಟಾಕ್ ಅಬೌಟ್ ಅಬ್ಸರ್ವೇಷನ್, ನಾನು 2010 ನಮ್ಮ ಅಜ್ಜ ಆ್ಯಂಡ್ ಪಪ್ಪ ನಂಗೆ ಏನು ಮಾಡಿದ್ರು ಅಂದರೆ, ದೇ ಟೋಲ್ಡ್ ಮೀ ದ್ಯಾಟ್ ದೇರ್ ಇಸ್ ನೋ ಏಜ್ ಟು ಲರ್ನಿಂಗ್. ಸೊ ನೀವು ನೋಡಿರ್ಬೋದು, ಇಂಡಿಯಲ್ಲಿ ಆ್ಯಕ್ಚುಲಿ 75% ಎಕನಾಮಿ ಇರೋದು, ಲೈಕ್ ದ ಇಂಡಿಯನ್ ಜಿ ಡಿ ಪಿ, 75% ಆಫ್ ಇಂಡಿಯನ್ ಜಿ ಡಿ ಪಿ ಆ್ಯಕ್ಚುಲಿ ಈಸ್ ಬಿಕಾಸ್ ಆಫ್ ಫ್ಯಾಮಿಲಿ ಬಿಸ್ನೆಸ್ಸಸ್. ಸೊ ಈಗಿನ ಕಾಲಲ್ಲಿ ದೆರ್ ಆರ್ ಮೆನಿ ಕಂಪ್ನೀಸ್, and I'm very grateful also for, let's say, startups, MNCs and ITs. But I would say actually India backbone andre it is family businesses. So family businesses alli nimmalli yaradru family business alli idru, this is very relevant to you. So nanga avaga vayasittu around 8 or 9 years. So avagindane ನಮ್ಮ ಅಜ್ಜ and papa ಅವರು ಏನು ಹೇಳ್ತಿದ್ರು ಅಂದರೆ, see you are very young but that doesn't stop you from learning. ಸೊ ಅವ್ರು ಆವಾಗ ನನ್ಗೆ ದೇ ಯೂಸ್ ಟು ಟೆಲ್, ನಮ್ಮ VRL ಅಲ್ಲಿ ಯಾವ್ಯಾವ ಬುಕ್ಕಿಂಗ್ ಆಫೀಸಸ್ ಇದೆ, ಡೆಲಿವರಿ ಆಫೀಸಸ್ ಇದೆ, ನಾನು ಹೋಗಿ ಅಲ್ಲೇ ದ ಓನ್ಲಿ ಥಿಂಗ್ ಐ ವುಡ್ ಡೂ, ಆಸ್ ಐ ಸೆಟ್, ಮೈ ಓನ್ಲಿ ಜಾಬ್ ವಾಸ್ ಅಬ್ಸರ್ವೇಷನ್, ಲಿಟ್ರಲಿ ನಥಿಂಗ್ ಎಲ್ಸ್, ಜಸ್ಟ್ ಅಬ್ಸರ್ವ್. ಬಿಕಾಸ್ ಅಬ್ಸರ್ವ್ ಮಾಡೋ ಟೈಮಲ್ಲಿನೂ ಇಟ್ಸ್ ನಾಟ್ ಜಸ್ಟ್ ದಟ್ ನಾನು ನನ್ನ ಕಸ್ಟಮರ್ಸಿಗೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅಲ್ಲಿ ಯಾವ ಥರ ಎನ್ವೈರ್ಮೆಂಟ್ ಇದೆ, ಕಸ್ಟಮರ್ಸಿಗೆ ಏನು ಪ್ರಾಬ್ಲಮ್ ಬರ್ಬೋದು, ನಮ್ಮ ಕ್ಲರ್ಕ್ಸ್ ಯಾವ ಥರ ವರ್ಕ್ ಮಾಡ್ತಾರೆ, ನಮ್ಮ ಹಮಾಲೀಸ್. ಇನ್ಫ್ಯಾಕ್ಟ್ ನಮ್ದು VRL ಇಸ್ ವಿ ಹ್ಯಾಂಡಲ್ ಅರೌಂಡ್ 3 lakh tons ಎವ್ರಿ ಮಂತ್. ಸೊ ಈ ಸ್ಕೇಲಲ್ಲಿ ನಾವು ಹ್ಯಾಂಡಲ್ ಮಾಡೋ ಟೈಮಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ನೋ ಕೇರಳ ಅಲ್ಲಿ, ಮಹಾರಾಷ್ಟ್ರ ಅಲ್ಲಿ, ಜಮ್ಮು ಕಾಶ್ಮೀರಲ್ಲಿ, ಇಂಡಿಯಾ ಇಸ್ ಸೋ ಡೈವರ್ಸ್ ಅಂದರೆ ನಿಮಗೂ ಗೊತ್ತಿದೆ, ಎವ್ರಿ 200-300 ಕಿಲೋಮೀಟರ್ಸ್ ಕಲ್ಚರ್ ಬೇರೆ ಇರುತ್ತೆ, ಜನದೊಂದು ಥಿಂಕಿಂಗ್ ಬೇರೆ ಇರುತ್ತೆ. ಸೊ ಅದೇ ಥರ ಟು ಅಂಡರ್ಸ್ಟ್ಯಾಂಡ್ ಹಮಾಲೀಸ್, ನಮ್ದೇನು ಲೇಬರ್ಸ್ ಇದ್ದಾರಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಬೇರೆ ಬೇರೆ ಬ್ರಾಂಚಲ್ಲಿ, ಬೇರೆ ಬೇರೆ ಊರಲ್ಲಿ ಲೇಬರ್ಸ್ ಮೈಂಡ್ಸೆಟ್, ಮೆಂಟಾಲಿಟಿನೂ ಬೇರೆ ಬೇರೆ ಥರ ಇದೆ. ಸೊ ಲೆಟ್ ಇಟ್ ಬಿ ಸೂಪರ್ವೈಸರ್ಸ್, ನಮ್ಮ ಸ್ಟಾಫ್, ಕಸ್ಟಮರ್ಸ್ ಇನ್ ಜನರಲ್, ಆ್ಯಂಡ್ ನಮ್ಮ ಪ್ರೊಸೀಜರ್ ಯಾವ ಥರ ವರ್ಕ್ ಆಗುತ್ತೆ, ಐ ವಾಸ್ ಡೈರೆಕ್ಟೆಡ್ ಟು ಲರ್ನ್ ಆಲ್ ಆಫ್ ದಿಸ್. ಸೊ ಒಂದು ಬಂದ್ಬಿಟ್ಟು ನಮ್ಮ ಫೀಲ್ಡಲ್ಲಿ ಹೋಗಿ ಅಬ್ಸರ್ವ್ ಮಾಡೋದು, ಲೆಟ್ ಇಟ್ ಬಿ ಇನ್ ಆರ್ ವೇರ್ ಹೌಸಸ್, ಇನ್ ಆರ್ ಡೆಲಿವರಿ ಬುಕ್ಕಿಂಗ್ ಆಫೀಸಸ್ ಎಕ್ಸೆಟ್ರಾ. ಇನ್ನೊಂದು ಬಂದ್ಬಿಟ್ಟು ನಮ್ದೇನು ಮೀಟಿಂಗ್ಸ್ ನಡೆಯುತ್ತಲ್ಲ, ಆ ಮೀಟಿಂಗ್ಸಲ್ಲಿ ಚೇರ್ಮನ್ ಮೈ ಗ್ರ್ಯಾಂಡ್ ಫಾದರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಮೈ ಫಾದರ್, ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್, ನಮ್ಮ GM, VP ಎಲ್ಲ ಸೀನಿಯರ್ ಸ್ಟಾಫು ಇದ್ದರು. ಸೊ ಐ ಪುಟ್ ಇಟ್ ಲೈಕ್ ದಿಸ್, ನಾನು ಇವತ್ತು ಯಾರು VP ಆಗಿ ನೋಡ್ತಾ ಇದ್ದೀನಿ ಅಂದರೆ ಅವ್ರ ವಯಸ್ಸಿರ್ಬೋದು 45-50. ಇವತ್ತು ನಮ್ಮ ಕಂಪ್ನಿಯಲ್ಲಿ ಯಾರು VP, ದೇ ಆರ್ ಆನ್ ಅ ಹೈ ಪೊಸಿಷನ್ ಅಲ್ಲ, ಐ ಹ್ಯಾವ್ ಬೀನ್ ಪ್ರಿವಿಲೇಜ್ ಟು ಸಿ ದೆಮ್ ಫ್ರಮ್ ಲಾಸ್ಟ್ 15 years. ಅವ್ರ GM ಇದ್ದಾಗಿಂದ ನಾನು, ವೆನ್ ಐ ವಾಸ್ 10 years, 10-15 ವರ್ಷದಿಂದ ನಾನು ನೋಡ್ಕೊತ ಬಂದೀನಿ. ಸೊ ನನಗೆ ಅವ್ರು ಅವಾಗಿಂದ ಗೊತ್ತಿದ್ದಾರೆ, ಅವ್ರು ಯಾವ ಥರ ಥಿಂಕ್ ಮಾಡ್ತಾರೆ, ವಾಟ್ ಈಸ್ ದೇರ್ ಸ್ಟ್ರೆಂತ್ಸ್, ವಾಟ್ ಈಸ್ ವೀಕ್ನೆಸಸ್ ಅಂತ. ಸೊ ಸಿ, ನಾಟ್ ಜಸ್ಟ್ ಫ್ಯಾಮಿಲಿ ಬಿಸ್ನೆಸಸ್, ನೀವು ಇವನ್ ಇಫ್ ಯು ಆರ್ ವರ್ಕಿಂಗ್ ಸಮ್ವೇರ್, ಇಫ್ ಯು ಆರ್ ಇನ್ ಅ ಸ್ಟಾರ್ಟಪ್, ಐ ಥಿಂಕ್ ಅಬ್ಸರ್ವೇಷನ್ ಇಸ್ ವೆರಿ ಅಂಡರ್ ರೇಟೆಡ್. ಬಿಕಾಸ್ ಎಲ್ಲರಿಗೂ ಏನಿರುತ್ತೆ ಅಂದರೆ, ದೇ ವಾಂಟ್ ಟು ಪ್ಯಾಸಿವ್ಲಿ ಗೆಟ್ ಇನ್ವಾಲ್ವ್ಡ್, ಬಟ್ ಅಬ್ಸರ್ವೇಷನು ಭಾಳ ಇಂಪಾರ್ಟೆಂಟ್ ಇದೆ. ಬಿಕಾಸ್ ನೀವು ಇಫ್ ಯು ಅಬ್ಸರ್ವ್ ಸಮಥಿಂಗ್ ಓನ್ಲಿ, ಯು ಕ್ಯಾನ್ ಫಾರ್ಮ್ ಎನ್ ಒಪಿನಿಯನ್ ಅಬೌಟ್ ಇಟ್. ನಿಮ್ಗೆ ಅದ್ರ ಆ ವಿಷಯ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ ಅಂದರೆ ನಿಮ್ಗೆ ಒಪಿನಿಯನ್ ಹೇಗೆ ಫಾರ್ಮ್ ಮಾಡ್ತೀರಾ? ಸೊ ಸಿಮಿಲರ್ಲಿ ಇಟ್ ವಾಸ್ ಮೋರ್ ಲೈಕ್, ಇಟ್ ವಾಸ್ ಅ ವೆರಿ ಸಟಲ್ ಪಾರ್ಟಿಸಿಪೇಷನ್. ನಾನು ಜಾಸ್ತಿ ನನ್ನ ಇನ್ಪುಟ್ಸು ಕೊಡ್ತಿದ್ದಿಲ್ಲ, ನಾನು ಬರೀ ಐ ವುಡ್ ಲಿಸನ್ ಟು ಏನು ನಡೀತಾ ಇದೆ ಅಂತ. ಸೊ ಲೈಕ್ ಐ ಆಲ್ರೆಡಿ ಮೆನ್ಷನ್ಡ್, ಯಾವ ಥರ ನಮ್ಮ ಜನ ಮಾತಾಡ್ತಾರೆ, ಹೌ ಡು ದೇ ಲಿಸನ್, ಹೂ ಇಸ್ ಹೌ, ಯಾವ ಥರ ಅವ್ರು, ಆರ್ ದೇ ಪೇಷಂಟ್ ಆರ್ ನೋ, ಹೌ ಡು ದೇ ಡೀಲ್ ವಿತ್ ದ ಪ್ರಾಬ್ಲಮ್, even body language, all this I have been observing. And you all know, right, from newborn babies, they observe and they imitate also. So that is something that I used to do. Now one system that I really used at that point, and I still do it, is it's very useful. You also can use it. ನಮ್ಮ ಮೀಟಿಂಗ್ಸಲ್ಲಿ ಲೈಕ್ ನಾನು 10 years ಇದ್ದಾಗೂ ನಾನು ಅದು ಯೂಸ್ ಮಾಡ್ತಿದ್ದೆ, ಈಗ ನನ್ನ ವಯಸ್ಸು 24 ಆದಮೇಲೆ ನಾನು ಯೂಸ್ ಮಾಡ್ತೀನಿ. ಎನಿಥಿಂಗ್ ದಟ್ ಹ್ಯಾಪನ್ಸ್ ಇನ್ ಆರ್ ಮೀಟಿಂಗ್ಸ್, ನಾನು ಪಾಯಿಂಟ್ ಬರ್ಕೊಂಡ್ಮೇಲೆ ಐ ರೈಟ್ ಇಟ್ ಆಸ್ D, M or S. ಸೊ ಐಲ್ ಎಕ್ಸ್ಪ್ಲೇನ್ ವಾಟ್ ಇಟ್ ಇಸ್. D ಅಂದರೆ ಡೌಟ್. ಈಗ ಎಕ್ಸಾಂಪಲ್ ನಮ್ಮ ಅಜ್ಜ ಅವ್ರ ಪಪ್ಪ ಅವ್ರು ಹೇಳ್ತಿದ್ರು FTL. ವಾಟ್ ಇಸ್ FTL? FTL ಇಸ್ ಫುಲ್ ಟ್ರಕ್ ಲೋಡ್. CFT ಅಂದರೆ ಹೌ ಡು ಯು ಮೆಷರ್ ದ ಬಾಕ್ಸ್, ದಟ್ ಈಸ್ ಕ್ಯೂಬಿಕ್ ಫೀಟ್ ಟನೇಜ್. ಸೊ ಐ ಕಾಂಟ್ ಎಕ್ಸ್ಪೆಕ್ಟ್ ದಟ್ ನಮ್ಮ ಮೀಟಿಂಗಲ್ಲಿ ಲೈಕ್ ಸ್ಕೂಲ್ ನನ್ನ ಸ್ಟಾಫ್ ನಂಗೆ ಕುಂತಿ ಕಳಿಸ್ತಾರೆ, ದಟ್ ಯು ಹ್ಯಾವ್ ಟು ಲರ್ನ್ ದಿಸ್, ದೇರ್ ಇಸ್ ನೋ ಸ್ಪೂನ್ ಫೀಡಿಂಗ್, ರೈಟ್? ಸೊ ನನಗೇನು ಡೌಟ್ ಬರ್ತಿತ್ತಲ್ವ, ಐ ಯೂಸ್ ಟು, ಆ್ಯಂಡ್ ಐ ಸ್ಟಿಲ್ ಡೂ, ಇಫ್ ಐ ಹ್ಯಾವ್ ಅ ಡೌಟ್ ಇಮಿಡಿಯೇಟ್ಲಿ ಐ ರೈಟ್ D. ಸೊ D is like I've shown, it's about the past.
ಸೊ ಸಮಥಿಂಗ್ ದಟ್ ಇಸ್ ದೇರ್ ಇನ್ ದ ಕಂಪ್ನಿ ಅದ್ರ ಬಗ್ಗೆ ನಂಗೆ ಇಫ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅದು ನಾನು ಡಿ ಅಂತ ಬರಿತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಮಿನಿಟ್ಸ್ ಅಂದರೆ ವಾಟ್ ಮೀಟಿಂಗಲ್ಲಿ ಏನು ಆಗ್ತಾ ಇದೆ ಆ್ಯಕ್ಚುಲಿ, ದಟ್ ಈಸ್ ದ ಪ್ರೆಸೆಂಟ್. ಸೊ ದ್ಯಾಟ್ ಆಲ್ಸೋ ಐ ವುಡ್ ಶೋ ಇಟ್ ಟು ಮೈ ಫಾದರ್ ಆರ್ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಮೇಕ್ ಶೋರ್ ದಟ್ ನಾನು ತಿಳಿದಿರೋದು ಕರೆಕ್ಟ್ ಇದೆಯೇನಿಲ್ಲ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸಜೆಷನ್ಸ್. See, you might think that being only 14-15 years old, or even let's say 24, what is it that VRL has? VRL is a 50-year-old company. ನೀನು ಈಗ ಬಂದು ಏನು ಸಜೆಷನ್ ಕೊಡ್ತೀಯ ಅಂತ ನ್ಯಾಚುರಲಿ ಎಲ್ಲರಿಗೂ ಅದು ಒಂದು ಡೌಟ್ ಇದ್ದೇ ಇರುತ್ತೆ. ಬಟ್ ಐ ಥಿಂಕ್ ನೋ ಸಜೆಷನ್ ಇಸ್ ಬ್ಯಾಡ್ ಆ್ಯಂಡ್ ದಟ್ ಇಸ್ ವೈ ವಿ ಆಸ್ ಅ ಪ್ರಮೋಟರ್ ಆಲ್ಸೋ ನಾವು ಎಲ್ಲ ನಮ್ಮ ಕಂಪ್ನಿಯಲ್ಲಿ ಆಲ್ಮೋಸ್ಟ್ ನಮ್ಮ 3 ಕಂಪ್ನಿ ಲಾಜಿಸ್ಟಿಕ್ಸ್, ಟ್ರಾವೆಲ್ಸ್ ಆ್ಯಂಡ್ ಮೀಡಿಯಾ ಅಲ್ಲಿ ನಮ್ಮ ಅಂಡರ್ ವರ್ಕ್ ಮಾಡ್ತಾ ಇರೋದು ಆಲ್ಮೋಸ್ಟ್ 25,000 to 30,000 ಪೀಪಲ್. ಬಟ್ ನಾವು ಎಲ್ಲರಿಗೂ ಫ್ರೀ ಹ್ಯಾಂಡ್ ಕೊಡ್ತೇವೆ ದಟ್ ಯು ಕಮ್ ಆ್ಯಂಡ್ ಗಿವ್ ಅಸ್ ಎನಿ ಸಜೆಷನ್ಸ್, ಫೀಡ್ಬ್ಯಾಕ್ಸ್, ಇನ್ಪುಟ್ಸ್. ನಿಮ್ಮ ಹತ್ರ ಏನು ತೊಂದರೆ ಇದ್ದರೂ ನಮ್ಗೆ ಡೈರೆಕ್ಟ್ ವಿ ಆರ್ ವೆರಿ ಅಪ್ರೋಚಬಲ್. ಸೊ ಸಜೆಷನ್ಸ್ ಇಸ್ ಸಮಥಿಂಗ್ ದಟ್ ಐ ಥಿಂಕ್ ಇಸ್ ಅ ಪಾರ್ಟ್ ಆಫ್ ಅಬ್ಸರ್ವಿಂಗ್ ಆಲ್ಸೋ. ಸೊ ಲೈಕ್ ಐ ಸೆಡ್, ನನಗೆ ಇನ್ನೊಂದೇನು ಅಡ್ವಾಂಟೇಜ್ ಇತ್ತಂದರೆ ಡ್ಯೂರಿಂಗ್ ದ ಕೋವಿಡ್ ಪ್ಯಾಂಡಮಿಕ್ ನಾನು ಜಾಯ್ನ್ ಆಗಿರೋದು 2019 ಆ್ಯಂಡ್ 2020 ನಿಮ್ಗೆ ಗೊತ್ತಿದೆ ಅವಾಗ ಕೋವಿಡ್ ಬಂದುಬಿಡ್ತು. ಸೊ ಅವಾಗಿಂದನೇ ನಮ್ಮ ಅಜ್ಜ ಜೊತೆ ಆ್ಯಂಡ್ ಡ್ಯೂರಿಂಗ್ ಆನ್ಲೈನ್ ಕ್ಲಾಸಸ್ ಓನ್ಲಿ, ಆಫ್ಟರ್ ಆನ್ಲೈನ್ ಕ್ಲಾಸಸ್ ಐ ವುಡ್ ಮೇಕ್ ಶೋರ್ ದಟ್ ಐ ಗೋ ಟು ಆಫೀಸ್ ಆ್ಯಂಡ್ ಅದು ಮೊದಲು ಯಾವ ಥರ ಆಗ್ತಿತ್ತು, ನಾನು ಅವ್ರ ಜೊತೆ ಹೋಗಿ ಐ ವುಡ್ ಓನ್ಲಿ ಲೈಕ್ ಆಕ್ಟಿವ್ಲಿ ಅಬ್ಸರ್ವ್. ಬಟ್ ಈಗ ಸಿನ್ಸ್ ಐ ಹ್ಯಾವ್ ಮೋರ್ ಎಕ್ಸ್ಪೀರಿಯನ್ಸ್ ನಾನು ಏನು ಮಾಡ್ತೀನಿ, ಇಡೀ ದಿವಸ ಅವ್ರ ಜೊತೆ ಟ್ರಾವೆಲಿಂಗ್ ಮುಗಿಸ್ಮೇಲೆ ಅಜ್ಜ ಅವ್ರು ಹಿ ಲೆಟ್ಸ್ ಮೀ ಟಾಕ್ ಟು ಪೀಪಲ್. ಈಗ ನಾವು ಹೋಗಿ ಒಂದು ಕಸ್ಟಮರ್ ಮುಂದೆ ಕುಂತ ಮೇಲೆ ಅಜ್ಜ ಅವ್ರು ಜಾಸ್ತಿ ಮಾತಾಡಲ್ಲ, ಹಿ ಜಸ್ಟ್ ಟೆಲ್ಸ್ ಮೀ ಟು ಡೂ ಇಟ್. ಆಮೇಲೆ ರಾತ್ರಿ ನಾವು ಹೋಟೆಲಿಗೆ ಬಂದ ಮೇಲೆ ಅವ್ರು ಹೇಳ್ತಾರೆ ದಿಸ್ ವಾಸ್ ಕರೆಕ್ಟ್, ದಿಸ್ ಇಸ್ ಹಿ ಗಿವ್ಸ್ ಮಿ ಅ ಫೀಡ್ಬ್ಯಾಕ್. ಬೇಸಿಕ್ಲಿ ದಟ್ ಇಸ್ ವಾಟ್ ಹ್ಯಾಪನ್ಸ್ ಅಟ್ ನೈಟ್. ಸೊ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೋಜರ್ಸ್ ದಟ್ ಐ ಆಮ್ ಗೆಟಿಂಗ್. ಆ್ಯಂಡ್ ಸಿಮಿಲರ್ಲಿ ನಮ್ಮ ಫಾದರಿಂದನೂ so many times I just go sit in his cabin and I see ಅವ್ರು ಯಾವ ಥರ how he handles people, guests, staff and various things. So this is what happened. So conclusion of this, so I hope you all are understanding the experience of observation. ನಾನು ನಿಮ್ಮ ಹತ್ರ ಶೇರ್ ಮಾಡಿದೆ. ಅದರಿಂದ ನನಗೇನು ಒಂದು ಲೆಸನ್ ಅಂದರೆ, sometimes observation itself is a strategy. ನೀವು ಜಸ್ಟ್ ಬಿಕಾಸ್ ನೀವು ಒಂದು ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಡಸಂಟ್ ಮೀನ್ ಇಟ್ಸ್ ಅ ಬ್ಯಾಡ್ ಥಿಂಗ್. ಆ್ಯಂಡ್ ಎಸ್ಪೆಷಲಿ ಬಿಕಾಸ್ ವಾಟ್ ಇಸ್ ಐ ಲೈಫ್, ಇಟ್ ಇಸ್ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್. ಸೊ ಆಸ್ ಅ ಯೂತ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ವಿ ಶುಡ್ ಡೂ ಇಸ್ ಆ್ಯಕ್ಚುಲಿ ಅಬ್ಸರ್ವ್, ರೈಟ್? ಇಟ್ಸ್ ನಾಟ್ ಕಂಪಲ್ಸರಿ ದಟ್ ನಿಮ್ಗೆಲ್ಲ ಅಬೌಟ್ ಎವ್ರಿಥಿಂಗ್ ಯು ಹ್ಯಾವ್ ಟು ಹ್ಯಾವ್ ಅನ್ ಒಪಿನಿಯನ್ಸ್. ಲೈಕ್ ಐ ಸೆಡ್, ಸೈಲೆನ್ಸ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಥಿಂಗ್ ಟು ಹ್ಯಾವ್. And what I had the privilege was I was learning people before learning about the business. So once I learn about people, ನನಗೆ ಅರ್ಥ ಆಗುತ್ತೆ ಅವ್ರು ಯಾವ ಥರ ಯೋಚನೆ ಮಾಡ್ತಾರಂತ. ಈಗ ನಮ್ದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಯಾವ ಥರ ಥಿಂಕಿಂಗ್ ಇರುತ್ತೆ, ಅದೇ ಥರ ನಮ್ಮದು ಗ್ರೌಂಡ್ ಸ್ಟಾಫಿಂದ ಅವ್ರ ಮೈಂಡ್ಸೆಟ್ ಬೇರೆ ಇರುತ್ತೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪೇನ್ ಪಾಯಿಂಟ್ಸ್ ಆ್ಯಂಡ್ ದ ವೇ ದ ಪರ್ಸನ್ ಥಿಂಕ್ಸ್. ಸೊ ದಿಸ್ ಇಸ್ ಇನ್ ರೆಸ್ಪೆಕ್ಟ್ ಟು ಅಬ್ಸರ್ವೇಷನ್. ಕಮಿಂಗ್ ಟು lesson number 2, it's called no shame. Okay, so what I mean by no shame is we all think that by asking questions or by being honest ಮಂದಿ ನಮ್ಮನ್ನ ಜಡ್ಜ್ ಮಾಡ್ತಾರಂತ ನಮ್ಗೆ ಒಂದು ಭಯ ಇರುತ್ತಲ್ವಾ ನಿಮ್ಗೆ ಅಷ್ಟರಿಗೂ. ಇಫ್ ಯು ವಾಂಟ್ ಟು ಆಸ್ಕ್ ಸಮಥಿಂಗ್ ನಿಮ್ಗೆ ಅನ್ಸುತ್ತೆ ಕಿ ಆ್ಯಂಡ್ ದಿಸ್ ಸರ್ಪ್ರೈಸ್ ಎವ್ರಿವೇರ್, ಪ್ರೊಫೆಷನಲಿ, ಪರ್ಸ್ನಲಿ, ಈವನ್ let's say one 7-year-old student also, if he or she is going to school alli ನೀವು one question ಕೇಳ್ಮೇಲೆ, if teacher makes fun of you or if the classes laugh at you, it's okay. End of the day, who is at the benefit? The person who's asking the question. ಅವ್ರಿಗದ್ರ ಆನ್ಸರ್ ಬಂದರೆ that is more than enough, right? So I'll give my experience for this lesson. So when I turned around 12-13, so which was again 12 years back, avaga like I mentioned, I am from Gulbarga. So Gulbarga alli nanu namma idu nani ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೆ. ಸೊ ಅಲ್ಲಿ ನಾನು ಆಲ್ಮೋಸ್ಟ್ ಒಂದು 25-30 ದಿವಸ ಒಂದು ತಿಂಗಳು ಇರ್ತಿದ್ದೆ.
ಆರಾಮ್ಸೆ. ಬಟ್ ಅವಾಗೂ ಅಜ್ಜ ಆ್ಯಂಡ್ ಪಪ್ಪ ಅವರು ದೇ ಹ್ಯಾಡ್ ಮೇಡ್ ಅ ವೆರಿ ಸ್ಟ್ರಿಕ್ಟ್ ರೂಲ್ ದಟ್ ನೀನು ರೆಸ್ಟ್ ಆಫ್ ದ ಡೇ ಯು ಎಂಜಾಯ್, ಮಾರ್ನಿಂಗ್ ಟು ಈವ್ನಿಂಗ್ ಯು ಹ್ಯಾವ್ ಟು ಕಂಪಲ್ಸರಿ hook or crook, you have to go and meet the customers. And that was also a great experience for me because ಅಲ್ಲಿನ ಹೋಗಿ ಆ್ಯಕ್ಚುಲಿ ನಮ್ಮ ಅಕ್ಕನೂ ಇದ್ರು ನಮ್ಮ ಜೊತೆ, ವೈಷ್ಣವಿ ಅಂತ, ಮೈ ಎಲ್ಡರ್ ಸಿಸ್ಟರ್. ಸೊ ವಿ ಬೋತ್ ಯೂಸ್ ಟು ಗೋ ಟು ಕಸ್ಟಮರ್ಸ್, ವಿ ಯೂಸ್ ಟು ಟೇಕ್ ಅ ಪೇಪರ್ ಆ್ಯಂಡ್ ಪೆನ್ ಆ್ಯಂಡ್ ನಾವು ಫೀಡ್ಬ್ಯಾಕ್ ಮ್ಯಾನ್ಯುವಲಿ ಬರಿತಿದ್ವಿ. ಅವಾಗ ಇವನ್ ದಟ್ ವಾಸ್ ಓನ್ಲಿ 10-12 years ಬ್ಯಾಕ್, ಬಟ್ ವಿ ಆರ್ ಸೆಲ್ಫ್ ವರ್ ನಾಟ್ ದ್ಯಾಟ್ ಅಡ್ವಾನ್ಸ್ ಇನ್ ಟರ್ಮ್ಸ್ ಆಫ್ ಸಿಸ್ಟಮ್ಸ್. ಈವನ್ ನಾನೇನು ಆಪರೇಷನ್ಸ್ ಬಗ್ಗೆ ಮಾತಾಡಿದೆ ಅಲ್ವಾ, ಅದರಲ್ಲಿ ನಮ್ದೇನು ಎಲ್ ಆರ್ ಅಂತ ಇರುತ್ತಲ್ಲ, ಲಾರಿ ರಿಸಿಪ್ಟ್ ನಂಬರ್, ಅವಾಗೂ ಇಟ್ ವಾಸ್ ರಿಟನ್ ಬೈ ಅ ಪೆನ್, ಇಟ್ ವಾಸ್ ನಾಟ್ ಸಿಸ್ಟಮ್ ಜನರೇಟೆಡ್ ಆರ್ ಕಂಪ್ಯೂಟರ್ ಜನರೇಟೆಡ್. ಸೊ ಅವಾಗ ನಾವು ಹೋಗಿ ಕಸ್ಟಮರ್ಸಿಗೆ ಕೇಳ್ತಿದ್ವಿ ಆನ್ ಅ ಸ್ಕೇಲ್ ಆಫ್ 1 to 5, ನೀವು ವಿ ಆರ್ ಎಲ್ ಎಷ್ಟು ಕೊಡ್ತೀರಾ ಸರ್ವಿಸ್, ವಾಟ್ ಈಸ್ ಯುವರ್ ಸಜೆಷನ್, ನಿಮ್ಮಿಂದ ಏನು ಕಂಪ್ಲೇಂಟ್ಸ್ ಇದೆ ಅಂತ ನಾವು ನಮ್ಮ ಕಸ್ಟಮರ್ಸಿಗೆ ಕೇಳ್ತಿದ್ವಿ. ಆ್ಯಂಡ್ ಎಷ್ಟೋ ಜನ ಹೇಳ್ತಿದ್ರು that you are only 11 years or 12 years, how can I even take you seriously, right? Like ಈ ಎಕ್ಸಾಂಪಲ್, ನನಗೆ ಯಾರ ಆಫೀಸಲ್ಲಿ ಬಂದು if a 10-year-old 12-year-old boy is taking feedback, probably I will think that isn't this boy or girl too young to even be here, right? But again, let people think whatever they want. The advantage was since I am a family business person, I have the direct authority to privilege to report to my grandfather and father. So ನಮ್ಮ ಕಸ್ಟಮರ್ಸ್ ಏನು ಹೇಳ್ತಿದ್ರಲ್ವ, ನಾನು ಒಂದು ನೋಟ್ ಮಾಡಿ ಅಜ್ಜ ಅವ್ರಿಗೂ ಆ್ಯಂಡ್ ಪಪ್ಪ ಅವ್ರಿಗೆ ಕಾಲ್ ಮೇಲೆ ಐ ಯೂಸ್ ಟು ಬ್ರೀಫ್ ದಟ್ ಈ ಥರ ನಾನು ಕಸ್ಟಮರಿಗೆ ಭೇಟಿ ಆದೆ, ಅವ್ರಿಗೆ ಈ ರೇಟಿಂದ ಇಶ್ಯೂ ಇದೆ, ನಮ್ಮ ವಿ ಆರ್ ಎಲ್ ಹ್ಯಾಂಡ್ಲಿಂಗಲ್ಲಿದೆ, ಅವ್ರ ಟ್ರಕ್ ರಿಕ್ವೈರ್ಮೆಂಟ್ ಈ ಥರ ಇದೆ. ಸೊ ನಮ್ಮ ಕಂಪ್ನಿಗೂ ಆ್ಯಕ್ಚುಲಿ ಅದರಿಂದ ಇವನ್ ಇಫ್ ಇಟ್ ವಾಸ್ ಅ ಸ್ಮಾಲ್ ಕಾಂಟ್ರಿಬ್ಯೂಷನ್, ಇಟ್ ವಾಸ್ somewhere helping, but more than my company, it was helping me learn, right? So that kind of actually builds the trust and confidence even for the customer. ಈ ಕಸ್ಟಮರ್ ಯಾವ ಥರ ಯೋಚನೆ ಮಾಡ್ತಾರೆ ಅದು ಎಂಡ್ ಆಫ್ ದ ಡೇ ನಮ್ಮ ಕಂಟ್ರೋಲ್ ಇಲ್ಲ, ಬಟ್ ಅಟ್ಲೀಸ್ಟ್ ಅವ್ರಿಗೊಂದು ಕಾನ್ಫಿಡೆನ್ಸ್ ಇರುತ್ತೆ ದಟ್ ಓಕೆ ದ ನೆಕ್ಸ್ಟ್ ಜನರೇಷನ್ ಅಟ್ ದ ಏಜ್ ಆಫ್ 13-14 is only coming and learning. And now we have seen hundreds of examples in Lingayat community, Marwadis and Baniyas, or when they are 10 years only, they are made to sit on the idu aur yadadru ನೀವು ಸಾರಿ ಅಂಗಡಿಗೆ ಹೋದ್ರೆ ಅಲ್ಲಿ you will see that they are taught from a very young age, which is not at all a bad thing, right? So locations were, like I said, Gulbarga, ನಮ್ಮ ಕಲಬುರ್ಗಿ, ಹುಬ್ಳಿ, ಬೆಂಗಳೂರು, etc. And best part is ಈಗೂ ನಾನು ಗುಲ್ಬರ್ಗಾಗೆ ಹೋದ್ರೆ I go meet them and they have all seen me also grow. And like I mentioned, the best part is since again ನಾವು ವಿ ಆರ್ ಎಲ್ ಅಲ್ಲಿ ನಾವು ತುಂಬ ಫ್ಯಾಮಿಲಿ ಬಿಸ್ನೆಸ್ ಜೊತೆ ವರ್ಕ್ ಮಾಡ್ತೀವಿ. ಲೆಟ್ ಇಟ್ ಬಿ ಟೆಕ್ಸ್ಟೈಲ್ ಓನರ್, ಮೆಡಿಸಿನ್, ಫಾರ್ಮಾ, ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್. ಸೊ ಅವರು ತುಂಬ ಜನ ದೇ ಆರ್ ಟ್ರೇಡರ್ಸ್ ಆ್ಯಂಡ್ ರಿಟೇಲರ್ಸ್ ಆರ್ MSMEs. ಸೊ ಅವ್ರು ನಮ್ಮ ಜೊತೆ ಅವ್ರ ನೆಕ್ಸ್ಟ್ ಜನ್ರೇಷನು ಆಲ್ರೆಡಿ ಬಿಸ್ನೆಸ್ಸಲ್ಲಿ ಬಂದುಬಿಟ್ಟಿದ್ದಾರೆ. ಸೊ ಅವ್ರು ನಮ್ಮ ಅಜ್ಜ ಹಿಡ್ಕೊಂಡು, ನನ್ನ ಪಪ್ಪ ಹಿಡ್ಕೊಂಡು, ದೇ ಹ್ಯಾವ್ ಸೀನ್ ಅಸ್ go place to place asking for business. Now here the takeaway was that you should not have shame. ಈಗ ಒಂದು ಬಂದ್ಬಿಟ್ಟು ಏಜ್, ನಾನು ಈಗ ಜಸ್ಟ್ ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡಿದೆ ಅಲ್ಲ, ದಟ್ ಇಸ್ ಆಸ್ಪೆಕ್ಟ್ ಟು ಏಜ್. ಬಟ್ ಟ್ರಸ್ಟ್ ಮೀ, ಈವನ್ ಅಟ್ ದಿಸ್ ಏಜ್ ಆ್ಯಂಡ್ ಅಟ್ ಹಿಸ್ ಲೆವೆಲ್, ಮೈ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಮೈ ಫಾದರ್ ಬೀಯಿಂಗ್ 76 and 51, ಅವ್ರು ಹೋಗಿ ಎಷ್ಟೋ ಊರಲ್ಲಿ ನೀವು ನಂಬಲ್ಲ, ಅಲ್ಲಿ ನಮ್ಮ ಕಾರ್ ಇಟ್ ಡಸಂಟ್ ಇವನ್ ಗೋ ಇನ್ ಸೈಡ್, ಆ ಥರ ರೋಡ್ಸ್ ಆರ್ ದೇರ್, ಬಟ್ ವಿ ಸ್ಟಿಲ್ ಗೋ ಆ್ಯಂಡ್ ಮೇಕ್ ಶ್ಯೂರ್ ದಟ್ ವಿ ಮೀಟ್ ದ ಕಸ್ಟಮರ್ ಆ್ಯಂಡ್ ವಿನ್ ದೇರ್ ಕಾನ್ಫಿಡೆನ್ಸ್ ಆ್ಯಂಡ್ ಟ್ರಸ್ಟ್. ಸೊ ಅದರಿಂದ ನಮ್ಮ ಒಂದು ಕ್ರೆಡಿಬಿಲಿಟಿ ಆ್ಯಂಡ್ ಟ್ರಸ್ಟ್ ಏನಿದೆ ಅಲ್ಲ, ಅದು ಇನ್ಕ್ರೀಸಸ್. ಸೊ ವಿ ಆರ್ ನಾಟ್ ಎಟ್ ಆಲ್ ಅಶೇಮ್ಡ್. ಎಲ್ಲಿ ಬಿಸ್ನೆಸ್ ಇದೆ, ವಿ ವಿಲ್ ಡೆಫಿನೆಟ್ಲಿ ಗೋ ದೇರ್ ಆ್ಯಂಡ್ ಮೀಟ್ ದ ಕಸ್ಟಮರ್. Right, so this is my one point. Other banbitti, this is an external shame. Okay, now what I'm talking about is internal shame. Internal shame andre within the company. ಈಗ ತುಂಬ ಜನ ಅನ್ನಿಸ್ಬೋದು that again all my presentations, even though my topic is for family businesses, this is applicable to anybody. Okay, so ನಮ್ಗೇನು ಅನ್ಸುತ್ತೆ, by asking questions we sound ವೆರಿ ಸಿಲಿ ಆರ್ ರಾಂಗ್. ನಾನೇನು ಸ್ಟಾರ್ಟಿಂಗ್ ಹೇಳ್ತಾ ಇದ್ನಲ್ಲ, ಫಸ್ಟ್ ಇಸ್ ಅಬ್ಸರ್ವಿಂಗ್, ನೆಕ್ಸ್ಟ್ ಇಸ್ ಆಸ್ಕಿಂಗ್ ಕ್ವೆಶನ್ಸ್.
ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾನು ಬಂದ್ಬಿಟ್ಟು ಐ ಆಮ್ ಅ ಮೆಕ್ಯಾನಿಕಲ್ ಇಂಜಿನಿಯರ್. ಐ ಹ್ಯಾವ್ ನಾಟ್ ಬೀನ್ ಎಕ್ಸ್ಪೋಸ್ ಟು accountancy as much as a 11th or 12th standard commerce student also. Maybe 4-5 years back. Now I have completed 11th 12th commerce by myself from reading textbook. But you all know how did I learn that? I actually learned it with my younger sister because she's joined commerce. So even from her, or let it be my ನಮ್ಮ ಕಂಪ್ನಿಯಲ್ಲಿ ಏನು CFO ಇದ್ದಾರಲ್ವಾ, ನಮ್ಮ ಕಂಪ್ನಿಯಲ್ಲಿನೂ ಒಬ್ಬರು CFO ಸುನೀಲ್ ನಲ್ವಡೆ ಅಂತಿದ್ದಾರೆ. ಅವ್ರು ನಮ್ಮ ಜೊತೆ ಈಗ ಇದ್ದು ಆಲ್ಮೋಸ್ಟ್ 25 years ಆಗಿದೆ. ಸೊ ಇವನ್ ಟು ಮೈ CFO ಐ ಡೋಂಟ್ ಹೆಸಿಟೇಟ್. ಸುನೀಲ್ ಅವ್ರು ಏನಾಗಲಿ ಲೆಟ್ ಹಿಮ್ ಥಿಂಕ್ ವಾಟ್ ಎವರ್, ಲೆಟ್ ಹಿಮ್ ಜಡ್ಜ್ ದಟ್ ಶಿವ ಈಗ ಇಂಥ ದೊಡ್ಡ ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹಿ ಡಸಂಟ್ ನೋ ವಾಟ್ ಇಸ್ ಡೆಟ್ ಟು ಇಕ್ವಿಟಿ ರೇಷಿಯೋ, ಹಿ ಡಸಂಟ್ ನೋ ವಾಟ್ ಇಸ್ ಪಿ ರೇಷಿಯೋ, ಹಿ ಡಸಂಟ್ ನೋ ವಾಟ್ ಇಸ್ ಫೈನಾನ್ಷಿಯಲ್ ಲೆವರೇಜ್. ಅವ್ರು ಏನಾದರೂ ಯೋಚನೆ ಮಾಡಿ, ಐ ಡೋಂಟ್ ಟೇಕ್ ಶೇಮ್ ಇನ್ ಆಸ್ಕಿಂಗ್ ಕ್ವಶನ್ಸ್. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ನಾನು ಬರೀ CFO ಅವ್ರ ಅಜ್ಜ ಪಪ್ಪ ಅವ್ರ ಕ್ವಶನ್ಸ್ ಕೇಳ್ತಾ ಇದ್ದೀನಿ. ಈವನ್ ಇಫ್ ಇಟ್ ಈಸ್ ಎಕ್ಸಾಂಪಲ್, ನಾನೀಗ ಯಾವುದಾದ್ರೂ ನಮ್ಮ ಅಹಮದಾಬಾದ್, ಡೆಲ್ಲಿ, ಸೂರತ್, ಬಾಂಬೆ ಯಾವುದಾದ್ರೂ ನಮ್ಮ ವೇರ್ ಹೌಸಿಗೆ ಹೋದರೆ ನಮ್ಮ ಟ್ರಕ್ ಡ್ರೈವರಿಂದ ಹಿಡ್ಕೊಂಡು ನಮ್ಮ ಗ್ರೌಂಡ್ ಸ್ಟಾಫ್, ಬ್ರಾಂಚ್ ಮ್ಯಾನೇಜರ್ಸ್, ನಮ್ಮ ಹಮಾಲಿ ಆಲ್ಸೋ ನಾನು ಹೋಗೋರು ಕೇಳ್ತೀನಿ कि भैया आप ये ट्रक आप ऐसे क्यों कर रहे हो, ये ऐसे क्यों कर रहे हो. ನಮ್ಮದೇ ಕಂಪ್ನಿ ಆದರೂ ಯು ಶುಡ್ absolutely not have shame in asking questions, because by not asking you are actually at loss. So that is one thing. And similarly in negotiation also ನಾನೇನು ಒಂದು ಕಲ್ತಿರೋ ಲೆಸನ್ ಅಂದರೆ, ಈಗ this applies both ways, okay. ಈಗ ಫಾರ್ ಎಕ್ಸಾಂಪಲ್ ನನಗೊಂದು if I want to sell one land or if I want to get a customer for my business, okay, VRL logistics ಅಲ್ಲಿ, VRL travels ಅಲ್ಲಿ we are lucky that customers ಬಂದು ಟಿಕೆಟ್ ಬುಕ್ ಮಾಡ್ತಾರೆ. ನಾನು ಕಸ್ಟಮರ್ಸ್ ಜೊತೆ ಡೈರೆಕ್ಟ್ಲಿ ಇಂಟ್ರಾಕ್ಟ್ ಮಾಡಲ್ಲ. ಬಟ್ ಲಾಜಿಸ್ಟಿಕ್ಸ್ ಅಲ್ಲಿ ನಾವು ಹೋಗಿ ಡೋರ್ ಟು ಡೋರ್ ಮಾರ್ಕೆಟಿಂಗ್ ಆರ್ ಅವ್ರವ್ರ ಆಫೀಸಸ್ ಅಲ್ಲಿ ಹೋಗಿ ವಿ ಇಂಟ್ರಾಕ್ಟ್ ವಿತ್ ದ ಕಸ್ಟಮರ್ಸ್. ಸೊ ಅಲ್ಲೂ ದೇರ್ ಇಸ್ ನೋ ಹಾರ್ಮ್ ಇನ್ ಆಸ್ಕಿಂಗ್ ಫಾರ್ ಅ ರೈಟ್ ಪ್ರೈಸ್. ನಾನು ಓಪನ್ಲಿ ಹೇಳ್ತೀನಿ, ಎಷ್ಟೋ ಜನ ಹೇಳ್ತಾರೆ ದಟ್ ಯುವರ್ ಪ್ರೈಸಸ್ ಆರ್ ಹೈ ಕಂಪೇರ್ಡ್ ಟು ಕಾಂಪಿಟೇಟರ್ಸ್, ಆ್ಯಂಡ್ ವಿ ಕಾನ್ಫಿಡೆಂಟ್ಲಿ ಆ್ಯಂಡ್ ಓಪನ್ಲಿ ಸೇ ದಟ್ ಎಸ್ ಇಟ್ ಈಸ್ ಮೋರ್ ಬಿಕಾಸ್ ನಮ್ಮ ಕ್ವಾಲಿಟಿ ಆ ಥರ ಇದೆ. ನಿಮ್ಗೆ ಆ ಥರ ಸರ್ವಿಸ್ ಕ್ವಾಲಿಟಿ ಬೇರೆ ನಮ್ಮ ಕಾಂಪಿಟೇಟರ್ಸ್ ಕೊಡ್ತಾ ಇಲ್ಲ, ಅದಕ್ಕೆ ನಾವು ವಿ ಆರ್ ಚಾರ್ಜಿಂಗ್ ದಿಸ್ ಪ್ರೀಮಿಯಮ್, ರೈಟ್. ಸೊ ಆರ್ ಇಂಟೆನ್ಷನ್ ಇಸ್ ನಾಟ್ ಟು ಟ್ರಬಲ್ ದ ಕಸ್ಟಮರ್. ನಾವೇನು ನಮ್ದೇನು ಪ್ರೊಡಕ್ಟಿವ್ ವ್ಯಾಲ್ಯೂ ಇದೆ, ಪ್ರಾಡಕ್ಟ್ ಆರ್ ಸರ್ವಿಸ್, ಅದ್ರ ತಕ್ಕಂಗೆ ನಾವು ಐ ಆಮ್ ಆಸ್ಕಿಂಗ್ ದ ಪ್ರೈಸ್ ಅಲ್ವಾ. ಆ್ಯಂಡ್ ಸಿಮಿಲರ್ಲಿ ಇವನ್ ಇಟ್ ಅಪ್ಲೈಸ್ ಬೋತ್ ಸೈಡ್ಸ್. ಈಗ ನೀವು ಯಾವುದಾದ್ರೂ ಲೆಟ್ಸ್ ಸೇ ನೀವೊಂದು ಲ್ಯಾಂಡ್ ಖರೀದಿ ಮಾಡ್ತಾ ಇದ್ದೀರಾ, ಐ ಡೋಂಟ್ ಥಿಂಕ್ ಯು ಶುಡ್ ಹೆಸಿಟೇಟ್ ಟು ನೆಗೋಷಿಯೇಟ್. ಬಿಕಾಸ್ ನಾನು ಲೆಟ್ಸ್ ಸೇ ಇವನ್ 2 years ಬ್ಯಾಕ್ ಐ ಯೂಸ್ ಟು ಥಿಂಕ್ ಅ ಲಾಟ್ ಕಿ ಕಸ್ಟಮರಿಗೆ ಅನಿಸ್ಬೋದು ದಟ್ ಹೀ ಈಸ್ ಸೋ ಯಂಗ್, ವೈ ಇಸ್ ಹಿ ನೆಗೋಷಿಯೇಟಿಂಗ್. ಶಿವ ಬಂದು ನಮ್ಮ ಕಸ್ಟಮರ್ ಆ್ಯಸ್ ಅ ಬಿಸ್ನೆಸ್ ಲಾಜಿಸ್ಟಿಕ್ಸ್ ಪ್ರೊವೈಡರ್ ನಮ್ಮ ಅಂಗಡಿಗೆ ಬಂದು ಶಿವ ನಮ್ಮ ಜೊತೆ ಮಾತಾಡಲಿ, ಫೀಡ್ಬ್ಯಾಕ್ ತಗೊಳ್ಳಿ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೈಸ್, ವೈ ಶುಡ್ ಹೀ ಬಿ ಡಿಸ್ಕಸಿಂಗ್. ಸೊ ನನಗೂ ಅದು ಒಂದು ಥಾಟ್ ಇತ್ತು ಮೊದಲು, ಬಟ್ ಈಗ ಐ ಟೆಲ್ ಮೈ ಕಸ್ಟಮರ್ಸ್ ಆರ್ ಹೂಎವರ್ ಇಟ್ ಇಸ್ ವೆರಿ ಓಪನ್ಲಿ ದಟ್ ಈ ಥರ ಇದೆ. ಆ್ಯಂಡ್ ದಟ್ ಇಸ್ ವೈ ಐ ಪುಟ್ ದಿಸ್ ಪಾಯಿಂಟ್ ದಟ್ ಯು ಹ್ಯಾವ್ ಟು ಬಿ ಟ್ರಾನ್ಸ್ಪರೆಂಟ್ ಆ್ಯಂಡ್ ಆನೆಸ್ಟ್, ರೈಟ್. ಸೊ ದಿಸ್ ಇಸ್ ಒನ್ ಥಿಂಗ್. So in conclusion, the advantage I would say of asking questions and not having shame is, see, if you are silent, nimmalle it creates a confusion, and actually new curiosity is a big strength, right? So pretending to know short term only it might feel good, but long term only it is better. That's why I'm assuming most of you ನೀವು ಆ್ಯಕ್ಚುಯಲ್ ಹ್ಯೂಮನ್ಸ್ಗಿಂತ ಜಾಸ್ತಿ ಚಾಟ್ GPT ಜೊತೆನೇ ಮಾತಾಡ್ತಿರ್ಬೋದು ಅಲ್ವಾ. ಬಿಕಾಸ್ ಚಾಟ್ GPT ನಿಮ್ಗೆ ಜಡ್ಜ್ ಮಾಡಲ್ಲ. ನೀವು ಚಾಟ್ GPTಗೆ ಮೋಸ್ಟ್ ಬೇಸಿಕ್ ಕ್ವಶನ್ ಕೇಳಿದ್ರು ಅದು ಇಟ್ ಗಿವ್ಸ್ ಯು ಅ ವೆರಿ ಗುಡ್ ಆನ್ಸರ್. ಸೊ ಐ ವುಡ್ ಸೇ ಯೂಸ್ ದ ಸೇಮ್ ಲಾಜಿಕ್ ಟು ಹ್ಯೂಮನ್ಸ್ ಆಲ್ಸೋ, ಬಿಕಾಸ್ ನಾಲೆಜ್ ಆ್ಯಕ್ಚುಲಿ ಈಸ್ ದ ಬಿಗ್ಗೆಸ್ಟ್ ಇಂಟ್ಯಾಂಜಿಬಲ್ ಆಸೆಟ್. ನನ್ನ ಏಜ್ ಇವತ್ತು ಐ ಆಮ್ 24. ಈವನ್ ಇಫ್ ಐ ಆಮ್ 94, ಐ ವೋಂಟ್ ಟೇಕ್ ಎನಿ ಶೇಮ್ ಇನ್ ಆಸ್ಕಿಂಗ್ ದ ರೈಟ್ ಕ್ವಶನ್ಸ್. So this was the takeaway from my second lesson.